ತಾನೇ ಹೆತ್ತು ಹೊತ್ತು ಸಾಕಿದ 3 ಮಕ್ಕಳನ್ನ ಲವ್ವರಿಗೋಸ್ಕರ ಮನೆ ಬಿಟ್ಟು ಓಡಿ ಹೋದ ತಾಯಿ. 3 ಮಕ್ಕಳ ತಾಯಿ ಪ್ರಿಯತಮನಿಗೋಸ್ಕರ ಮನೆಯನ್ನೇ ಬಿಟ್ಟು ಓಡಿ ಹೋಗಿದ್ದಾಳೆ. ಲವರ್ಗೋಸ್ಕರ ಮನೆ ಬಿಟ್ಟು ಹೋದ 3 ಮಕ್ಕಳ ತಾಯಿ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತಹ. ಮನೆಯಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವ ಲೀಲಾವತಿ ಗಂಡ ಮತ್ತು ಮಕ್ಕಳು. ಬನ್ನೇರುಘಟ್ಟ ಠಾಣೆಯಲ್ಲಿ ದೂರು ದಾಖಲಾಗಿದೆ. 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಲೀಲಾವತಿ ಮತ್ತು ಮಂಜುನಾಥ್ ಇದೇ ಭಾನುವಾರ ಪ್ರಿಯಕರನ ಜೊತೆ ಓಡಿ ಹೋಗಿರ್ತಾಳೆ. ಈ ಬಗ್ಗೆ ಪ್ರಕರಣ ದಾಖಲಿಸಿದ ನಂತರ ಠಾಣೆಗೆ ಬಂದಿದ್ದ ಲೀಲಾವತಿ ತನಗೆ ಪ್ರಿಯಕರನೇ ಬೇಕೆಂದು ಅವನ ಜೊತೆ ಹೊರಟು ಹೋದ ಲೀಲಾವತಿ ಅದೇನ್ ನೋಡು ಓಡೋದ್ಲೋ ಗೊತ್ತಿಲ್ಲ. ಲವರ್ಗೋಸ್ಕರ ಮನೆ ಬಿಟ್ಟು ಹೋದ 3 ಮಕ್ಕಳ ತಾಯಿ. 3 ಮಕ್ಕಳಾದ ನಂತರ ಪ್ರಿಯತಮ ಇಷ್ಟ ಆಗಿದ್ದಾನೀಕೆಗೆ. ಮನೆಯಲ್ಲಿ ಕಣ್ಣೀರು ಹಾಕ್ತಿರುವಂತಹ ಲೀಲಾವತಿ ಗಂಡ ನನಗೆ ಹೆಂಡತಿ ಬೇಕು ಅಂತ. ಹೆಂಡತಿ ದೂರ ದೂರ. ಗಂಡ ನೋಡಿ ಫೋಟೋ ಹಿಡ್ಕೊಂಡು ಅಳ್ತಾ ಇರೋದು. ಏನ್ ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ? ಏನೇ ಕಮ್ಮಿ ಮಾಡಿದೆ? ನನ್ನ ಕ್ಯಾಬಲ್ಲಿ ದುಡ್ಕೊಂಬಂದು 11 ವರ್ಷ ನಿನ್ನ ಸಾಕಿದ್ದೀನಿ. ನಾನು ಏನು ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ? ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಬಂಗಾರಿ, ನನ್ನ ಮಕ್ಳಿಗೆ ಯಾರು ಇಲ್ಲ ಅಮ್ಮ, ನನಗೂ ಯಾರಿಲ್ಲ. ನೀನು ಹೋಗ್ಬಿಟ್ಟೆ ಅಮ್ಮ. ಏನಮ್ಮ ಮಾಡೋದು ಚಿನ್ನಿ? ಹೋಗ್ಬಿಟ್ಟಲ್ಲ ಕಣೆ, ಹೇಳಮ್ಮ. ತುಂಬಾ ಮನ್ಸು ಹೊಡೆದೋಗೈತೆ ಚಿನ್ನಿ. ಲೀಲಾ ಬಂದ್ಬಿಡೆ, ನನ್ನ ಮಾತು ಕೇಳೆ ಅಮ್ಮೋ. ಮಾಡ್ಬಿಟ್ಟಲ್ಲೇ, ಹೋಗ್ಬಿಟ್ಟಲ್ಲೇ ನನ್ ಬಿಟ್ಟು. ನಾನೇನ್ ತಪ್ಪು ಮಾಡಿದ್ನಮ್ಮ? ದುಡ್ಕೊಬಂದು ಹಾಕಿದೀನಲ್ಲ, ಎಬ್ಬೆಟ್ ಅನ್ಬಿಟ್ಟು ನನ್ನ ವ್ಯಾಪಾರಿಸ್ಬಿಟ್ಟಲ್ಲ. ಹೇಳೆ, ಯಾರುಗಳೆಲ್ಲ ತಗೊಂಡು ನಾನು ಚೆನ್ನಾಗಿದ್ದಲ್ಲೇ. ನನಗಿನ ಫ್ಲೇವರ್ ಯಾರಮ್ಮ ಇದ್ದಾರೆ? ನನ್ನ ಹೃದಯದಲ್ಲೇ ತುಂಬೋಗಿದ್ಯಮ್ಮ ನೀನು. ಲೀಲಾ, ನನ್ನ ಮನ್ಸಲ್ಲಿ ತುಂಬೋಗಿದೆ ಕಣೆ. ನನ್ನ ಲವರ್ ಅಮ್ಮ, ನನ್ನ ಉಡ್ಬಿ ನೀನು. ಯಾರ ಜೊತೆ ಸೇರ್ಬೇಡ ಅನ್ನೋದು ಅದಕ್ಕೆ ಅಮ್ಮ. ನೀನಂದ್ರೆ ನಾನು ತುಂಬಾ ಪ್ರಾಣ ಚಿನ್ನಿ. ಮೈ ಲವ್ ಅಮ್ಮಗಳು. ದಬ್ಕೊಂಡು ರೂಮಲ್ಲಿ ಮಾತಾಡಿರೋದು ಇವನು. ದಬ್ಕೊಂಡು ಬಾಕ್ಲಾಕೊಂಡು ಏನೇನೋ ಮಾಡ್ತಾರಂತೆ ಇವನು. ಇವನ ಹೆಸರು ನಿಶಾಂತ್ ಅಂದ್ಬಿಟ್ಟು. ಇಲ್ಲಿ ಅವನು ಮಡಿಕೇರಿ ಊರು ಇವಂದು. ಇದು ಇಲ್ಲೇ ಬಂದಿರೋದು ಇವನು. ನನ್ನ ಮಗ ಎಲ್ಲ ಹೇಳ್ತಾನಲ್ಲ ಇವತ್ತು. ನಿಶಾಂತ್ ಬಂದಿದ್ದ ರೂಮಲ್ಲಿ ದಬ್ಕೊಂಡ ಬಾಕ್ಲಾಕೊಂಡಿದ್ದ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಲೇ ನೀನು ಬಾಪ ನೀನು. ಹಲೋ, ನೀನು ನಿಶಾಂತ್ ಬಂದ್ರೆ ಸರಿ, ಇಲ್ದವ್ರೆ ನೀನು ಬಾಯಿಲೆಲ್ಲ ಬಾಯಿಲ್ ಮಾಡ್ಬಿಡ್ತೀನಿ ಇವತ್ತು. ನನ್ನ ಮಗನೇ ಹೇಳ್ತಾರೆ. ಹಾ, ಹೌದಾ? ಸರಿ ಬಾಪ, ನನ್ನ ಮಗ ಹೇಳ್ತಾನೆ. ಬಾಪ ಬಾ ನೀನು. ಬಾ, ನನ್ನ ಮಗ ಹೇಳ್ತಾನೆ. ಬಾ. ಯಾರನ್ನ ಕೇಳಲಿ? ಯಾರನ್ನ ಕೇಳಬೇಕು? ಏನ್ ತಪ್ಸ್ಕೊಬೇಕು? ನೀನು ಬಂದೇ ಇಲ್ಲ ನನ್ನ ಮನೆಗೆ. ನೀನು ಹೌದಾ? ಇಲ್ಲಿ ನನ್ನ ಮಗ ಹೇಳ್ತಾನೆ. ಲವರ್ ಜೊತೆ 3 ಮಕ್ಕಳ ತಾಯಿ ಎಸ್ಕೇಪ್ ಪ್ರಕರಣ. ಮೂಗು ದಾರ ಹಾಕದೆ ಬಿಟ್ಟ ಕುದುರೆ ಸೀಮೆ ಮೀರಿ ಓಡಿ ಹೋಗಿದೆ. ಮೂಗುದಾರ ಹಾಕಬೇಕಾಗಿದ್ದವ ಕಣ್ಣೀರಿಡ್ತಿದ್ದಾನೆ. ಸಿಂಗಾರಿ ಬಂಗಾರಿ ಚಿನ್ನಿ ಅಂದು ಏನು ಪ್ರಯೋಜನ? ಮೂಗುದಾರ ಹಾಕೋ ಸಂದರ್ಭದಲ್ಲಿ ಹಾಕಬೇಕಿತ್ತಲ್ಲ ಅಂತ ಜನ ಮಾತನಾಡ್ತಿದ್ದಾರೆ. ಇದೀಗ ಮತ್ತೊಬ್ಬ ವ್ಯಕ್ತಿಯ ಜೊತೆ ಇರುವ ಫೋಟೋ ವೈರಲ್ ಆಗಿದೆ. ಗಂಡ ಮನೆಯಿಂದ ಹೊರ ಹೋಗ್ತಿದ್ದಂತೆ ಬರ್ತಿದ್ದ ಪ್ರಿಯಕರ ಸಂತೋಷವಾಗಿ ಬರ್ತಿದ್ದ, ಸಂತೋಷವಾಗಿ ಹೋಗ್ತಿದ್ದ. ಕ್ಯಾಬ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ ಮಂಜುನಾಥ
ಲೀಲಾವತಿ ನಡವಳಿಕೆಯಿಂದ ಅನುಮಾನಗೊಂಡಿದ್ದ ಮಂಜುನಾಥ ರಾತ್ರಿ ಹಗಲನ್ನದೆ ಕಾರಲ್ಲಿ ಕೂತ್ಕೊಂಡು ಗೇರಾಗ್ತಿದ್ದ ಪಾಪ. ಮನೇಲಿ ಕೂತಿರೋ ಹೆಂಡತಿ ಮಕ್ಕಳ ಹೊಟ್ಟೆಗಾಗಿ ಉದರ ನಿಮಿತ್ತ ಬಹುಕೃತ ವೇಷಮನ್ನೋ ಹಾಗೆ ಮೇಸ್ತ್ರಿ ಕೆಲಸ ಮಾಡಿದ್ದಂತೆ. ಟ್ಯಾಕ್ಸಿನೂ ಓಡಿಸೋನ್ ಪಾಪ. ಹೆಂಡತಿ ತುಂಬ ಚೆನ್ನಾಗಿದ್ರು. ಅವರೇ ಹೇಳ್ತಾರೆ, ನನ್ನ ಹೆಂಡತಿ ನನ್ನ ಪಾಲಿಗೆ ಸುಂದ್ರಿ ಅಂತ. ನೋಡೋದಕ್ಕೂ ಹಾಗೆ ಇದ್ದಾರೆ. ಆದರೆ ಮೂಗುದಾರ ಹಾಕೋದನ್ನ ಮರ್ತ್ಬಿಟ್ಟಲ್ಲೋ ಜನ ಮಾತನಾಡೋದು. ಇದನ್ನ 3 ಹೆತ್ತ ಮಕ್ಕಳನ್ನ ಬಿಟ್ಟು ಹೋಗಿರೋದು ಆಕೆ. 3 ಮಕ್ಕಳನ್ನ ಹೆತ್ತಿದ್ಲು ಆಕೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಎತ್ರು ನಾರ್ಯಸ್ತು ಪೂಜಂತಿ ರಮಂತಿ ನೆನಪಾಗುತ್ತಾ ನಮ್ಗಳಿಗೆ? ಹೆಣ್ಣಿಗೆ ಕೊಟ್ಟ ಸ್ಥಾನಮಾನ ಏನು? ಹೆಣ್ಣಿಗೆ ಕೊಟ್ಟಂತಹ ಮರ್ಯಾದೆ ಏನು? ಸಂಸಾರದ ಕಣ್ಣು ಅಂತ ಹೇಳಲ್ವ ನಾವುಗಳು? ಸಂಸಾರದ ಕಣ್ಣು ಹೆಣ್ಣು, ಕ್ಷಮೆಯ ಧರಿತ್ರಿ ಹೆಣ್ಣು, ಕ್ಷಮೆಯ ಶೀಲಳು ಏನೆಲ್ಲಿ ಕರಿತೀವಿ ನಾವು. ಜಾಹೀರಾತಿಗೂ ಹೆಣ್ಣು ಮಕ್ಕಳೇ ಕಾರಣ. ಆಕೆ ನೋಡಾದ್ರೂ ತಗತಾರೆ ಅಂತ ಪ್ರಾಡಕ್ಟ್ಗಳನ್ನ. ಹೆಣ್ಣು ಇಲ್ಲದಿರತಕ್ಕಂತಹ ಸ್ಥಳ ಇಲ್ಲ. ಇಲ್ಲಿ ಮಧ್ಯ ವಯಸ್ಸಿನ ಹೆಣ್ಣು, ವಿಧವೆ ಹೆಣ್ಣು ಮಗಳ ಆಕ್ರಂದನ ನಾವು ಸ್ಕ್ರೀನ್ ಮೇಲೆ ನೋಡ್ತಿರೋದಲ್ಲ. ಮಧ್ಯ ವಯಸ್ಕನ ಸ್ವಂತ ಹೆಂಡತಿ ಯಾವನ ಜೊತೆನೆ ಹೊರಟೋಗೋಳೆ ಅಂತ ಹೇಳಿ ಕಣ್ಣೀರಿಡ್ತವನೆ. ಈತನನ್ನ ಕಂಡ್ರೆ ನನಗಂತ ಅನುಕಂಪ ಬರ್ತಾ ಇಲ್ಲ, ದೇವರಾಣೆ ಬರ್ತಾ ಇಲ್ಲ. ಹೆಂಡತಿಯನ್ನ ಅನುಮಾನ ಪಡಬಾರ್ದು, ಹೌದು. ಹೆಂಡತಿಯ ಮೇಲೆ ಸಂದೇಹ ಇಟ್ಕೋಬಾರ್ದು. ಒಂದು ಸಭ್ಯಸ್ಥ ಸಂಸಾರ, ಹೆಂಡತಿಯ ಮೇಲೆ ಗಂಡನಿಗೆ ನಂಬಿಕೆ ಇರುತ್ತೆ, ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರುತ್ತೆ. ಹಂಗಂತ 4-6 ದಿನ ಕಾರಲ್ಲೇ ಇರೋದ ಅರ್ಥ ಇಲ್ವೇನಯ್ಯ? 4-6 ದಿನ ಟ್ಯಾಕ್ಸಿ ಓಡಿಸ್ತಾ ಇದ್ರೆ ಇಲ್ಲಿ ಬೇರೆನೇ ನಡೀತಾ ಇರುತ್ತೆ. ಸಭ್ಯಸ್ಥ ಕುಟುಂಬಕ್ಕೆ ಅರ್ಥ ಆಗುತ್ತೆ ಈ ಮಾತು. 3 ಮಕ್ಕಳಿದಾರಂತೆ ನೋಡಿ. ಆತನ ಆಕ್ರಂದನ ನನಗಂತೂ ಕೇಳಿಸ್ಕೊಳಕ್ ಆಯ್ತಾ ಇಲ್ಲ. ಕೇಳಿಸ್ಕೊಂಡು ಬನ್ನಿ. ಬಂದ್ಬಿಡ ಚಿನ್ನಿ, ಹೊಂಟೋಗ್ಬಿಡಲ್ಲ. ಬಂದ್ಬಿಡಮ್ಮ, ಅವರೆಲ್ಲ ಸರಿಲ್ಲ. ಬಂದ್ಬಿಡ, ಅವರೆಲ್ಲ ಪ್ರಾಡು. ನಮ್ಸೆ ಕತ್ ಕುಯ್ಬಿಡ್ದು ಸಾಯಿಸ್ಬಿಡ್ತಾರೆ. ಬಂದ್ಬಿಡಮ್ಮ, ನನಗೆಲ್ಲ ಗೊತ್ತು ಅವ್ರ ಬಗ್ಗೆ. ಬಂದ್ಬಿಡ ಚಿನ್ನಿ, ಅವ್ನು ಸರಿಲ್ಲ. ಬಾರೆ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀನಿ, ಇನ್ನೂ ಚೆನ್ನಾಗಿ ಕಾಪಾಡ್ತೀನಿ. ಬಾರಮ್ಮಿ. ಹೇಳಿ, ಏನಾಯ್ತು ಸರ್? ನಾನು ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹೆಂಡತಿನ ಕರ್ಕೊಂಬಂದಿರೋದು. 11 ವರ್ಷದಿಂದ ನಾನು ಅವಳು ಸಾಕಿರೋದು. ನನ್ನ ಕ್ಯಾಬ್ ಡ್ರೈವರ್ ಸರ್. ನಾನು ಎಲ್ಲವಳು ಕ್ಯಾಬ್ ಡ್ರೈವರು. ನಾನು ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೆ. ನೈಟ್ ಡ್ಯೂಟಿಗೆ ಹೋಗಿ ನಾನು ನೋಡಿ ಸರ್, ಕಷ್ಟಪಟ್ಟು 3 ಜನ ಎತ್ತಿ ಒತ್ತಿ ಸಾಕಿ ನನಗೆ ಈ ಥರ ಮೋಸ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ಇಲ್ಲ, ಇವನಿಗೇನು ತಲೆ ಕೆಡಿಸಿದ್ರೋ ಏನೋ ಗೊತ್ತಿಲ್ಲ, ಇಲ್ಲ ಇವಳೇ ತಲೆ ಕೆಟ್ಟಿದ್ದಾಳೋ ಏನೋ ಗೊತ್ತಿಲ್ಲ. ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್ ಇವಳು. ಅದೇ ಸರ್, ಸಂತೋಷ್ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಸರ್ ಇವನು. ನನ್ನ ಹತ್ರ ಫೋಟೋ ಒಂದು 300 ಫೋಟೋ ಸಿಕ್ಕಿದೆ. ಅವಳೇ ಫೋನಲ್ಲಿ ಕೊಟ್ಟಿರೋದು, ಅವಳ ಫೋನಲ್ಲೇ ಇದೆ. ಅವಳ ಫೋನಿಂದ ನಾನು ಎಲ್ಲರಿಗೂ ಕಳಿಸಿದ್ದೀನಿ. ಅವಳು ಇವಾಗ ಮರ್ಯಾದೆ ಅಂತಾಳೆ, ನನ್ನ ಮರ್ಯಾದೆ ಹೋಯ್ತಲ್ಲ ಸರ್. ನನ್ನ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ನನ್ನ ಮಕ್ಕಳು ನೋಡಿ ಸರ್, ನನ್ನ ಮಕ್ಕಳ ಜೀವನ ಏನಾಗುತ್ತೆ, ನಾನಾಗುತ್ತೆ ಏನಕ್ಕೆ ಮುಂದಕ್ಕೆ? ಏನು ಮಾಡೋದು ನೀವು ಹೇಳಿ ಸರ್? ನಿಮ್ಗೆ ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷದ ಸಂಸಾರ ನಿಮ್ಮದು? ಸರ್ ನನಗೆ 11 ವರ್ಷದ ಸಂಸಾರ. 3 ಜನ ಸರ್ ನನ್ನ ಮಕ್ಕಳು. ಒಂದು ಗಂಡು ಮಗು, ಫಸ್ಟು ಲಿಕ್ಷಿತ್ತು, 2ನೇದು ಕೃತಿ, 3ನೇದು ದೀಕ್ಷಿತ್ತು, ದೀಕ್ಷಿತ್, 3ನೇದು. ಅಂದರೆ ಈ ರೀತಿ ಅಂದರೆ ನೀವು ನೈಟ್ ಡ್ಯೂಟಿ ಹೋಗಿದ್ದಾಗ ಮನೆಗೆ? ಹೌದು ಸರ್, ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು. ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್. ಎಲ್ಲ ನನ್ನ ಮಗನೇ ಹೇಳಿರೋದು. ಎಲ್ಲ ಇವತ್ತು ನನ್ನ ಮಗನೇ ಹೇಳ್ತಾ ಇದ್ದಾನೆ ಅಂದರೆ ನನ್ನ ಮಗನಿಗೆ ಎಷ್ಟು ನೊಂದಿದೆ ನೋಡಿ ಸರ್. ಅಂದರೆ ಹೆಂಗೂ ಗೊತ್ತಾಯಿತು, ಏನಂತ ಹೇಳಿದ ನಿಮ್ಮ ಮಗ? ನನ್ನ ಮಗ ಸರ್, ನನಗೆ ಮೊನ್ನೆ ಭಾನುವಾರ ನಾನು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಅಂತ ಇದ್ಲು. ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರಿಗೆ ಹೇಳಿದೆ. ನಾನು ಇಲ್ಲೇ ಇದ್ದೀನಿ. ಇವ್ರ ಮನೆಗೆ, ಸಂತು ಮನೆಗೆ ಇಲ್ಲಾಂದ್ರೆ ಒಂದು 20 ಸಲ ಹೋಗಿದ್ದಾಳೆ ಭಾನುವಾರ. ನಾನು ನೋಡಿದ್ದೀನಿ. ಆದರೆ ಅವನೇ ಅಂತ ನಾನು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಕನ್ಫರ್ಮ್ ಆಯಿತು ಸಂತೋನೇ ಅಂತ. ಆಮೇಲೆ ಭಾನುವಾರನೇ ಓಡೋಗ್ಬಿಟ್ಟಿದೆ ಸರ್ ಇವರು. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಹಿಡ್ಕೊಂಡೆ ಸರ್. ತಿರ್ಗಾ ಬರಲ್ಲ ಅಂತೇಳಿ ಸರ್. ಬಂದರೆ ಇವಾಗೂ ನಾನು ಸಾಕ್ಕೊಂತೀನಿ ಸರ್. ನಾನು ಎಂಡ್ರೆ ನಾನು ಬಂದುಬಿಟ್ರೆ ಸಾಕು ಸರ್. ಅಂದರೆ ಈ ಮುಂಚೆ ಅದಕ್ಕೆ ಓಡೋಗಿದ್ದು? ಹೌದು ಸರ್. ಇನ್ನೊಬ್ಬ ಇದ್ದಾನೆ. ಸಂತುಗಿನ ಇನ್ನೊಬ್ಬನೂ ಇದ್ದಾನೆ, ನಿಶಾಂತು ಇದ್ದಾನೆ. ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್. ಇದರಲ್ಲಿ ನಿಶಾಂತು, ಸಂತು, ಇನ್ನೂ ಆ ಫೋಟೋ ಒಂದು ಕಳಿಸಿದ್ದೀನಿ, ಅದೂ ಇದ್ದಾರೆ. ಫಸ್ಟು ಮದುವೆ ಆಗಿತ್ತು ಸರ್ ಇವಳಿಗೆ. ಮದುವೆ ಆಗಿ ಬಂದಿರೋದು ಇವಳು. ಆಮೇಲೆ ಕೇಳ್ಕೊಂಡ್ಳು, ನಾನು ಕರ್ಕೊಂಡೋಗಿ ಜೀವನ ಕೊಡ್ತೀಯ ಅಂದ್ಲು. ಆಯಿತು ಬಾಮ್ಮ ಜೀವನ ಕೊಡ್ತೀನಿ ಅಂದೆ. ನಾನು ನೋಡಿ ಸರ್, ಮದುವೆ ಆಗಿಲ್ಲ, ಏನಾಗಿಲ್ಲ. ಆಮೇಲೆ ನಾನು ಇವಳು ಕಟ್ಕೊಂಡ್ಬಂದಿರೋದು ಸರ್, ಮದುವೆ ಆಗಿ ಬಂದಿರೋದು. ನನ್ನ ಹತ್ರ ತಾಳಿ ಪ್ರೂಫ್ ಎಲ್ಲ ಇದೆ ಸರ್. ನೋಡಿ ಮದುವೆ ಆಗಿರೋದು ತಾಳಿ ಎಲ್ಲ ನನ್ನ ಹತ್ರ ಇದೆ. ಎಲ್ಲ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ.
ಪ್ರತಿಯೊಂದು ನಾನು ಇಟ್ಕೊಂಡಿದ್ದೀನಿ. ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದೆ ಸರ್. ನನ್ನ ಮಕ್ಕಳಿಗೆ ಯಾರು ಸರ್ ಅನ್ಯಾಯ ಆಯ್ತಾರೆ ಇವಾಗ? ನನ್ನ ಮಕ್ಕಳು ನಡಿ ರೋಡಲ್ಲಿದ್ದಾರೆ ನೋಡಿ ಸರ್, ಏನು ಮಾಡೋದು ನೀವೇ ಹೇಳಿ ಸರ್. ಅಂದ್ರೆ ಏನಕ್ಕೆ ಈ ರೀತಿ ಮಾಡ್ತಂದ್ರೆ ಏನಾದ್ರು ಕಿತ್ತಾಡ್ಕೊಂಡಿದ್ರ? ನಾವೇನು ಕಿತ್ತಾಡಿಲ್ಲ ಸರ್ ಅವಳ ಹತ್ರ. ನಾನು ಏನು ಕಿತ್ತಾಡೋದಿಲ್ಲ. ಅವಳು ಕೇಳಿದ ದುಡ್ಡೆಲ್ಲ ಕೊಟ್ಟಿದ್ದೀನಿ, ಕೇಳಿದ ಕಾಸೆಲ್ಲ ಕೊಟ್ಟಿದ್ದೀನಿ. ನಾನೇನು ಕಿತ್ತಾಡಲ್ಲ, ಜಗಳ ಮಾಡಿಲ್ಲ, ಏನಿಲ್ಲ ಸರ್. ನನಗೆ ಯಾಕೆ ಗೊತ್ತಾ, ಇವ್ರ ಜೊತೆ ಸೇರಬೇಡ ಅಂತ ನನಗೆ ಫಸ್ಟೇ. ಯಾಕಂದರೆ ಇಲ್ಲಿ ಸರಿ ಇಲ್ಲ ಜನ, ಇವ್ರ ಜೊತೆ ಸೇರಬೇಡ ಅಂತ ಎಲ್ಲ ಹೇಳಿದ್ದೀನಿ ಅವಳಿಗೆ. ನಾನು ಸರಿ ಆಯಿತು ಅನ್ನೋದು. ಆಮೇಲೆ ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ ಸರ್, ಇದು ಹೇಳ್ತಾ ಇದ್ದೀನಿ. ಹೊಟ್ಟೆ ನೋವು ಅದನೋವು ಅನ್ನೋಳು ನನ್ನ ಹತ್ರ ಮಲಗ್ತಾನೆ ಇರಲಿಲ್ಲ. ನನ್ನ ಮಗ ಹೇಳ್ತಾನೆ, ಅಪ್ಪ ನೀನು ಹೋದ್ಮೇಲೆ ಸಂತು ಮನೆಗೆ ಬರ್ತಾನೆ, ಅಮ್ಮಂದು ಡೈಲಿ 2 ಸಲ ಸ್ನಾನ, ಸಂತುದು 2 ಸಲ ಸ್ನಾನ ನಮ್ಮ ಮನೇಲಿ ಅಂತ ಹೇಳ್ತಾನೆ ನನ್ನ ಮಗ. ಹೇಳ್ತಾರೆ ಸಂಸಾರ ಜೀವನದಲ್ಲಿ ಕಿತ್ತಾಟಗಳು ಅವೆಲ್ಲ ಏನಿಲ್ಲ ಸರ್. ನಾನು ತುಂಬ ಒಳ್ಳೆಯವನು ಸರ್, ಎಲ್ಲ ನೋಡಿದ್ದೀನಿ. ಮೊನ್ನೆ ವರಮಹಾಲಕ್ಷ್ಮಿಗೂ ನೋಡಿದ್ದೀನಿ. ಪ್ರತಿ ಒಂದು ದಿವಸದ್ದು ನಾನು ಅವಳನ್ನ ನನ್ನ ದೇವತೆ ಥರ ಪೂಜಿಸಿದ್ದೀನಿ ಸರ್. ಅವಳು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಸರ್ ಅವರು. ಬೇರೆ ಮದುವೆ ಆಗಿ ಬಿಟ್ಟು ಬಂದಿದ್ದ ಹುಡುಗಿನ ನಿಮ್ಮ ಮದುವೆ? ಹಾಂ ಹೌದು ಸರ್, ಹೌದು. ನಾನು ಜೀವನ ಕೊಟ್ಟಿದ್ದೀನಿ ಸರ್ ಅವಳಿಗೆ. 11 ವರ್ಷ ಅಲ್ಲಿ ಮದುವೆ ಆಗಿ 5 ವರ್ಷ ಅಲ್ಲಿದ್ಲು. ಅಲ್ಲಾಗಲ್ಲ ನಾನು ಬಂದ್ಬಿಡ್ತೀನಿ ಅಂತ ತಿರ್ಗಾ ನಮ್ಮೂರಿಗೆ ಬಂದು ನನ್ನ ಹತ್ರ ಕೇಳ್ಕೊಂಡ್ಲು. ಹೌದು ಅಂದ್ಬಿಟ್ಟು ನಾನು ಕೊಟ್ಟಿದ್ದೀನಿ ಸರ್ ಅವಳಿಗೆ. ಅಂದರೆ ಅವಳೇ ಲವ್ ಮಾಡಿದ್ದ? ಹಾಂ, ಅವಳೇ ಲವ್ ಮಾಡಿ ಸರ್ ನನ್ನ. ನಾನು ಲವ್ ಮಾಡಿದ್ದೀನಿ, ಅವಳು ಲವ್ ಮಾಡಿದ್ದೀರಿ. ಇಬ್ಬರು ಲವ್ ಮಾಡಿ ಮದುವೆ ಆಗಿರೋದು. ನಾವು ಫಸ್ಟ್ ಇಲ್ಲಿಂದ ರಾಯಚೂರಿಗೆ ಕರ್ಕೊಂಡೋದೆ, ಅಲ್ಲೆಲ್ಲ ಆಗಿಲ್ಲ. ತಿರ್ಗಾ ಬೆಂಗಳೂರು ಬಂದೆ, ಸಾಕಿದೆ. ನಾನು ಲಾರಿ ತೊಗೊಂಡಿದ್ದೆ, ಅವಳಿಂದ ಲಾರಿ ಮಾರಿದೆ. ಲಾರಿ ಮಾರ್ಬಿಡೊಂದು ನನ್ನ ಹತ್ರ ಕ್ಯಾಬ್ ಇವಾಗ 4 ಕ್ಯಾಬ್ ಇದ್ದಾವೆ ಸರ್. ಎಲ್ಲ ಒಳ್ಳೆ ಕ್ಯಾಬ್ ಇದೆ ನಮ್ಮದು. ಚೆನ್ನಾಗಿ ಸಾಕ್ತಾಯಿದ್ದೀನಿ. ಡೈಲಿ 10,000 ನನಗೆ ಬಿಸ್ನೆಸ್ ಆಯ್ತಾಯಿದೆ. ಚೆನ್ನಾಗೇ ಸಾಕ್ತಾಯಿದ್ದೀನಿ ಸರ್ ನಾನು. 3 ಜನ ಮಕ್ಕಳು ಬಿಟ್ಟು ಹೋಗ್ತಿದ್ದಾರೆ. 3 ಜನದಲ್ಲಿ ಒಬ್ಬಳನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. 2 ಗಂಡು ಮಕ್ಳು ಇದ್ದಾರೆ. ಒಬ್ಬ ಚಿಕ್ಕೋನ್ ಸರ್, ಇನ್ನೊಬ್ಬ 11 ವರ್ಷ. ನಿನ್ನೆ 3ನೇ ತಾರೀಕು ಬರ್ತಡೇ ಆಗಿದೆ ಒಂದು. 31ನೇ ತಾರೀಕು ಓಡೋಗ್ಬಿಟ್ಟಿದ್ದಾಳೆ ಸರ್ ಅವಳು. ಎಷ್ಟೇ ಕರೆದ್ರೂ ಬರಲ್ಲ ಅಂತಾಳೆ. ಅಲ್ಲೋಗಿ ಬಾಮ್ಮ ಆಗಿದ್ದಾಯ್ತು, ನಿನ್ನೆ ಹೋಗಿ ಕರೆದೀನಿ, ನಾನು ಬರಲ್ಲ, ನನ್ನ ಮೈ ಮುಟ್ಬೇಡೀನು ಅಂತಾಳೆ ಸರ್. ಅವರೆಲ್ಲ ಸರಿ ಇಲ್ಲ ಸರ್, ಸಂತೋನವನ್ನೆಲ್ಲ ಇವನ್ನೆಲ್ಲ ಎತ್ಬಿಡ್ತಾನೆ. ಅವನಿಗೂ ಫಸ್ಟ್ ಮದುವೆ ಆಗಿ ಎಂತಿ ತೀರೋಗಿದೆ, ಒಂದು ಮಗು ಒಂದಿದೆ ಅವನಿಗೂ. ಇಕ್ಕೊಳ್ಳಲ್ಲ ಸರ್ ಅವರು. ನನ್ನ ಹೆಸರು ಮಂಜುನಾಥ್ ಜಿ ಅಂತ ಸರ್. ಹೇಳಿ ಏನಾಯಿತು ಸರ್? ನಾನು ನೋಡಿ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹೆಂಡ್ತಿನ ಕರ್ಕೊಂಬಂದಿರೋದು. 11 ವರ್ಷದಿಂದ ನಾನು ಅವಳು ಸಾಕಿರೋದು. ನನ್ನ ಕ್ಯಾಬ್ ಒಬ್ಬ ದೌರ್ಭಾಗ್ಯವಂತ ಗಂಡ ಅನುಭವಿಸಬೇಕಾದ ಎಲ್ಲಾ ಯಾತನೆ ಪಾಪ ಅನುಭವಿಸ್ಬಿಟ್ಟವನೆ. ಆ ಹೆಣ್ಣು ಮಗಳಿಗೆ 1 ಬಾರಿ ಮದುವೆಯಾಗಿದೆಯಂತೆ. ಬಾಮ್ಮ ಬಾಳ್ ಕೊಡ್ತೀನಿ ಅಂತ ಹೇಳಿ ಕಟ್ಟಿದ 3 ಗಂಟು ಅರಿಶಿಣ ದಾರದಲ್ಲಿ 3 ಗಂಟು ಕಟ್ಟಿ ಸಂಸಾರ ಮಾಡ್ತಾ ಇದ್ರು. ಅಚ್ಚುಕಟ್ಟಾಗೆ ಇತ್ತಂತೆ. ಆರಂಭದಲ್ಲಿ 3 ಮಕ್ಕಳಾಯಿತು. ಆಕೆಗೆ ಶುರುವಾಗಿದ್ದು ಅಥವಾ ಆಕೆಗೆ ಘಮಿಸಿದ್ದು ಆಗ ಪ್ರೇಮದ ಪರಿಮಳ. ಅದನ್ನೇ ಹೇಳ್ತಾನಲ್ಲ, ಆತ ಬಂದು ಹೋಗ್ತಾ ಇದ್ದ. ಆ ಟೈಮಲ್ಲಿ ಈತ ಇರಲಿಲ್ಲ. ಈತ ಡ್ಯೂಟಿ, OT, ಓವರ್ ಟೈಮ್, ಟ್ಯಾಕ್ಸಿ ಓಡಿಸ್ತಾ ಇದ್ನಂತೆ ಪಾಪ. ಒಬ್ಬ ಗಂಡಸಾಗಿ ಕಣ್ಣೀರಿಡ್ತಿದ್ದಾನೆ ಆತ. ಹೆಣ್ಣು ಮಕ್ಕಳು ಕಟ್ಟಿದ ಅರಿಶಿಣ ದಾರಕ್ಕೆ ಕಟ್ಟು ಬಿದ್ದು ಬಂದು ಸಂಸಾರ ಮಾಡ್ತಾರಲ್ಲ, ಹಂಗಾಯ್ತಿ ಹೆಣ್ಣುಮಗಳ ಕತೆ. ಒತ್ತಾಯದ ಮುಖಾಂತರ ಕಟ್ಟು ಬಿದ್ದು ಬಂದು ಆ ಅರಿಶಿಣ ದಾರದ ಪಾವಿತ್ರತೆಯನ್ನು ಅರಿತಿರ್ತಕ್ಕಂತಹ ಹೆಂಡತಿಯರು ಒಂದು ಕಾಲ ಇತ್ತು. ಗಂಡ ಸುಟ್ಟಾಕಿ ಕೊಂದ್ರು ಕೂಡ ಆ ಗಂಡನೇ ಅಂತ. ಅದರರ್ಥ ಸುಟ್ಟಾಕೋದು ಒಳ್ಳೆಯದು ಅಂತಲ್ಲ, ಗಂಡನ ಮೇಲಿರ್ತಕ್ಕಂತಹ ಅಷ್ಟೊಂದು ದೊಡ್ಡ ಮಹತ್ವ ಅದು. ಆದರೆ 3 ಮಕ್ಕಳನ್ನು ಹೆತ್ಕೊಟ್ಟಿದ್ದಾಳೆ. ಆ 3 ಮಕ್ಕಳು ನೋಡಿ, ಆತ ಹೇಳ್ತಾನೆ, ಮಕ್ಕಳ ಮುಂದೆನೆ ಶೃಂಗಾರ ನಡೀತಾ ಇತ್ತು ಇವರುಗಳದ್ದು ಅಂತ. ಪ್ರೇಮದ ಏನು ಪರಿಮಳ ನೆತ್ತಿಗೇರದ ಮೇಲೆ ಆಗುತ್ತಲ್ಲ, ಮಕ್ಕಳ ಮುಂದೆನೆ ಮಾಡ್ತಾ ಇದ್ರಂತೆ ಶೃಂಗಾರಗಳನ್ನ. ಆ ಮಕ್ಕಳೇ ಸಾಕ್ಷಿ ಅಂತ ಹೇಳ್ತಾನೆ ಗಂಡ. ತಾಳಿ ಕಟ್ಟಿದ ಗಂಡ. ತಾಳಿನ ಮನೇಲಿಟ್ಟು ನೀನೇ ಇಟ್ಕೋ. ದೈಹಿಕವಾಗಿಯೂ ಕೂಡ ಅಂತರದಲ್ಲಿದ್ಲು. ಬರುತ್ತಾ ನನ್ನನ್ನು ನೋವಿಸ್ತಾ ಇದ್ಲು. ನನ್ನಿಂದ ದೈಹಿಕವಾಗಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ಲು. ಸ್ವಯಂಕೃತ ಕಾರಣಗಳನ್ನ ಆಕೆನೇ ಹೇಳ್ತಾ ಇದ್ಲು, ಹೊಟ್ಟೆ ನೋವು ನನಗೆ ಅಂತ. ಸೊ ಓಡಿ ಹೋಗಿರುವ ಹೆಂಡತಿ ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಆದರೆ ಆ ಮಕ್ಕಳ ಆಕ್ರಂದನ, ಆ ದೌರ್ಭಾಗ್ಯವಂತ ಗಂಡನ ಕಣ್ಣೀರು ನಿಜಕ್ಕೂ ಉಳಿದ ಹೆಣ್ಣು ಮಕ್ಕಳಿಗೆ ಪಾಠ ಆಗಬೇಕು. ಸೊ ಇನ್ನಾದರೂ ಆ ಹೆಂಡತಿ ಅಥವಾ ಆ ಮಹಾತಾಯಿ ಮನೆಗೆ ಬಂದು ಮಕ್ಕಳ ಜೊತೆ ಸೇರ್ತಾರ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.